ಫ್ರೆಂಡ್ಸ್, ಈ ವಿಡಿಯೋನು ಕೊನೆವರೆಗೂ ಅನ್ನೋದು ನೋಡಿ. ಏನಪ್ಪ ವಿಷಯ ಅಂದರೆ, ನಾನು ಊಟ ಅನ್ನೋದು ಹೋಟ್ಲಲ್ಲಿ ಪಾರ್ಸಲ್ ಅನ್ನೋದು ಕಟ್ಟಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿದ್ದಲ್ಲಿ ನಡೆದಿರುವಂಥ ಘಟನೆ ಇದು. ಏನಂದರೆ, ಹೋಗ್ಬೇಕಾಗಿದ್ರೆ ಒಬ್ಬರು ಅಜ್ಜಿ ಒಬ್ಬರು ಅಂಗಡಿಗಳ ಹತ್ರ ಸಣ್ಣ ಪುಟ್ಟ ಕೇಳ್ಕೊಳೋದನ್ನು ನಾನು ನೋಡಿದೆ. ಅದಕ್ಕೆ ನಾನು ನಮ್ಮ ಹತ್ರ ಕೈಯಲ್ಲಿ ಊಟ ಅನ್ನೋದಿತ್ತಲ್ವ, ಅದಕ್ಕೆ ಆ ಅಜ್ಜಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಗಾಡಿ ಅನ್ನೋದನ್ನು ನಿಲ್ಲಿಸ್ಬಿಟ್ಟು ಅಜ್ಜಿಗೆ ಅನ್ನೋದು ಕೊಡೋಕೆ ಹೋದೆ. ನನಗೆ ಆವಾಗ ಕೊಡೋ ಟೈಮಲ್ಲಿ ಒಂದು ಶಾಕಿಂಗ್ ವಿಚಾರ ಏನಂದರೆ, ಅಲ್ಲಿ ಕೂತಿರೋ 4 ಜನ ಹುಡುಗರು ವಿಡಿಯೋದಲ್ಲಿ ನೀಟಾಗಿ ರೆಕಾರ್ಡಿಂಗ್ ಆಗಿಲ್ಲ. ನಮ್ಮ ವೈಫು ಮಿಸ್ ಆಗಿ ಅದ್ರ ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ. ಆ ಹುಡುಗರು ತುಂಬ ಅನ್ನೋದು ನನಗೆ ಹಿಂಸೆ ಅನ್ನೋದು ಕೊಟ್ಬಿಟ್ರು. ನೀನು ಏನಕ್ಕೆ ಕೊಡ್ತೀಯಾ, ಇಂಥವ್ರಿಗೆ ನೀನು ಕೊಡೋದ್ರಿಂದನೇ ಎಂಕರೇಜ್ ಮಾಡೋದ್ರಿಂದನೇ ಇನ್ನೂ ತುಂಬ ಜನ ಹಿಂಗೆ ಆಗ್ತಾರೆ, ನೀನು ಕೊಡಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಲಾಟೆ ಅನ್ನೋದು ಮಾಡಿದ್ರು. ನನಗೆ ಸ್ವಲ್ಪ ಬೇಜಾರನ್ನೋದಾಯಿತು. ಒಬ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಬೇಜಾರಾಗುತ್ತಾ ಅನ್ನೋದು ಆವಾಗದ ನನಗೆ ಗೊತ್ತಾಯಿತು. ತುಂಬ ಬೇಜಾರಾಯಿತು. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಬಟ್ ಆ ಹುಡುಗರು ಕೇಳಿರೋದು ಸರಿನಾ ತಪ್ಪ? ಓಕೆ, ನಾನು ಕೊಡೋಕೆ ಹೋದ್ನಲ್ವ, ಆ ಹುಡುಗರು ಈ ಥರ ಎಲ್ಲ ಎಂಕರೇಜ್ ಮಾಡಬಾರ್ದು, ಕೊಡಬಾರ್ದು ಅಂತ ಹೇಳಿದ್ರು. ನಾನು ಮಾಡಿರೋ ಅಂಥ ಕೆಲಸ ಸರಿನಾ ತಪ್ಪ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ.